ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಯುವನಿಧಿ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ತುಂಬಾ ಜನ ಇದನ್ನೇ ಕೇಳ್ತಾ ಇದ್ರಿ. ಓಕೆ, ಇವತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಇವಾಗ ಅಕ್ಟೋಬರ್ ತಿಂಗಳ ಒಂದೇ ಡಿಬಿಟಿ ಪುಷ್ ಅಂತ ಇತ್ತು. ಸೊ ಫೈನಲ್ ಆಗಿ ನೋಡಬಹುದು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಒಂದು ಡಿಬಿಟಿ ಕೂಡ ಅಪ್ಡೇಟ್ ಆಗಿದೆ. ಓಕೆ, ಇನ್ನು ಯಾರೆಲ್ಲ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಕನ್ಫರ್ಮೇಶನ್ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಒಂದ್ ತಿಂಗಳ ಅಮೌಂಟ್ ಬರ್ತಾ ಅಥವಾ 2 ತಿಂಗಳ ಅಮೌಂಟ್ ಬರ್ತಾ ಅಂತ ಹೇಳಿ. ಓಕೆ, ನೀವು ನೋಡಬಹುದು ಫೈನಲ್ ಆಗಿ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ಮತ್ತೆ ಇವಾಗ ಸ್ವಲ್ಪ ಜನದ್ದು ಡಿಬಿಟಿ ಪುಷ್ ಅಂತ ಇದೆ, ಇನ್ನು ಸ್ವಲ್ಪ ಜನದ್ದು ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 ಡೇಸ್ ಅಂತ ತೋರಿಸ್ತಾ ಇದೆ. ಓಕೆ, ಯಾಕೆ ಈ ರೀತಿ ಬರ್ತಾ ಇದೆ ಅಂತ ನೋಡಬಹುದಾದ್ರೆ, ಓಕೆ, ಕೆಲವೊಬ್ಬರಿಗೆ 1 ತಿಂಗಳ ಅಮೌಂಟ್ ಬರಬೇಕು, ಕೆಲವೊಬ್ಬರಿಗೆ 2 ತಿಂಗಳ ಅಮೌಂಟ್ ಬರಬೇಕು, ಇನ್ನು ಕೆಲವೊಬ್ಬರಿಗೆ 3 ತಿಂಗಳ ಒಂದು ಯುವನಿಧಿ ಅಮೌಂಟ್ ಇನ್ನು ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಪೆಂಡಿಂಗ್ ಇದೆ. ಸೊ ಫೈನಲ್ ಆಗಿ ಇದರ ಒಂದು ಅಮೌಂಟ್ ಯಾವಾಗ ಬರುತ್ತೆ, ಓಕೆ, ಎಕ್ಸ್ಪೆಕ್ಟೇಷನ್ ಯಾವಾಗ ಬರ್ಬೋದು ಅಂತ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ನೋಡ್ಬೋದು 1 ತಿಂಗಳ ಅಮೌಂಟ್ ಏನ್ ಸ್ಯಾಂಕ್ಷನ್ ಆಗ್ಬೇಕಾಗಿತ್ತು ಮೊನ್ನೆ, ಈ ಒಂದು 10ನೇ ತಾರೀಕು ಒಳಗಾಗಿನೇ ಈ ಒಂದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ಬೇಕಾಗಿತ್ತು. ಸೊ ಇಲ್ಲಿ ಯಾಕೆ ಒಂದು ಅಮೌಂಟ್ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ನೋಡಬಹುದಾದ್ರೆ, ಓಕೆ, ಇಲ್ಲಿ ನೋಡಬಹುದು ನಾನು ಕೂಡ ಏನ್ ಹೆಲ್ಪ್ ಲೈನ್ ನಂಬರ್ಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಗೆ ಕಾಲ್ ಕೂಡ ಮಾಡಿ ಕೇಳಿದೀನಿ. ಅವ್ರು ಏನಪ್ಪಾ ಹೇಳಿದಾರೆ ಅಂತ ನೋಡಬಹುದಾದ್ರೆ, ಓಕೆ, ಇಲ್ಲಿ ಟೋಟಲ್ ಆಗಿ ಫೈನಲ್ ಆಗಿ 2 ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳಿಗೆ 1 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅಂತವರಿಗೆ 1 ತಿಂಗಳ ಅಮೌಂಟ್ ಬರುತ್ತೆ, 2 ತಿಂಗಳ ಪೆಂಡಿಂಗ್ ಅವರಿಗೆ 2 ತಿಂಗಳು, ಮತ್ತೆ 3 ತಿಂಗಳಿಗೆ ಸ್ವಲ್ಪ ಜನಕ್ಕೆ 3 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ. ಸೊ ಅಂತವ್ರಿಗೆ ಎಷ್ಟು ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಆ ಒಂದು ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಬಂದ್ಬಿಟ್ಟು ಇನ್ನೊಂದು 4 ರಿಂದ 5 ದಿನಗಳ ಒಳಗಾಗಿನೇ ಆಲ್ಮೋಸ್ಟ್ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ಬ್ರದರ್ ನಾನು ಅಪ್ಲಿಕೇಶನ್ ಹಾಕಿದೀನಿ, ಸ್ಟಾರ್ಟಿಂಗ್ ನನಗೆ ಅಮೌಂಟ್ ಕೂಡ ಬರ್ತಾ ಇತ್ತು, ಒಂದು 4 ರಿಂದ 5 ತಿಂಗಳ ಅಮೌಂಟ್ ಬಂತು, ಇವಾಗ ಒಂದು 3 ತಿಂಗಳಿಂದ ಅಮೌಂಟ್ ಸ್ಟಾಪ್ ಆಗಿದೆ ಅಂತ ಹೇಳಿ ಆಲ್ಮೋಸ್ಟ್ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ನೋಡ್ಬೋದು ಅಮೌಂಟ್ ಸ್ಟಾರ್ಟ್ ಇವಾಗ ಒಂದು 2 ತಿಂಗಳಿಂದ ಯಾರಿಗೂ ಕೂಡ ಆಲ್ಮೋಸ್ಟ್ ಅಮೌಂಟ್ ಕೂಡ ಇನ್ನು ಅವರ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ. ಸೊ ವೇಟ್ ಮಾಡಿ, ಅಮೌಂಟ್ ಕೂಡ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಒಂದು 4 ರಿಂದ 5 ದಿನಗಳಲ್ಲಿ ಇನ್ನೇನು ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ. ಓಕೆ, ಇದಕ್ಕೆ ಎಕ್ಸಾಕ್ಟ್ ಡೇಟ್ ಅಂತ ಇರಲ್ಲ, ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇವತ್ತೇನ್ ಡೇಟ್ ಬಂದ್ಬಿಟ್ಟು 14 ಇದೆ, ಡಿಸೆಂಬರ್ 14. ಒಂದು ಡಿಸೆಂಬರ್ 20ನೇ ತಾರೀಕಿನ ಒಳಗಾಗಿನೇ ಆಲ್ಮೋಸ್ಟ್ 100% ಅಮೌಂಟ್ ಅಂತೂ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಯಾರಿಗೆಲ್ಲ ಎಷ್ಟೆಷ್ಟು ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅಂತವ್ರದ್ದು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಪ್ರತಿಯೊಬ್ಬರು ಡಿಬಿಟಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ದು ಯಾವ ಒಂದು ತಿಂಗಳ ಒಂದು ಡಿಬಿಟಿ ಪುಷ್ ಅಂತ ತೋರಿಸ್ತಾ ಇದೆ ಅದರ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಇನ್ನೊಂದೇನಪ್ಪಾ ಅಂತಂದ್ರೆ, ಬ್ರದರ್ ಇವಾಗ ಏನು ನ್ಯೂ ಫಾರ್ಮೆಟ್ ಸೆಲ್ಫ್ ಡಿಕ್ಲೇರೇಷನ್ ಏನ್ ಚೇಂಜಸ್ ಮಾಡಿದ್ದಾರೆ, ನಾನು ಇವಾಗ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಒಂದು ಡಿಕ್ಲೇರೇಷನ್ ಮಾಡ್ಕೊಂಡಿದೀನಿ, ಇವಾಗ ಮತ್ತೆ ಮಾಡ್ಬೇಕಾ, ಮತ್ತೆ ಮಾಡ್ತಾ ಇದ್ದೀನಿ, ಬಟ್ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಇದು ಅಮೌಂಟ್ ಬರ್ತಾ ಇಲ್ವ ಅಂತ ಹೇಳಿ ತುಂಬಾ ಜನ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಕಾಲ್ ಮಾಡಿದವರೆಲ್ಲ ಇದನ್ನೇ ಕೇಳ್ತಾ ಇದಾರ. ಓಕೆ, ನಿಮ್ಗೊಂದು ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ತೀನಿ. ಇವಾಗ ಯಾರೆಲ್ಲ ನ್ಯೂ ಫಾರ್ಮೆಟ್ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಡಿಕ್ಲೇರೇಷನ್ ಮಾಡ್ಕೊಂಡಿದ್ರಿ, ಸೊ ಅವರು ಇವಾಗ ಮತ್ತೆ ಏನ್ ಇವಾಗ ಹೊಸ ಫಾರ್ಮೆಟ್ ಚೇಂಜಸ್ ಆಗಿದೆ, ಇವಾಗ ಯಾರು ಕೂಡ ಡಿಕ್ಲೇರೇಷನ್ ಮಾಡಕ್ಕೆ ಹೋಗ್ಬೇಡಿ. ನೀವು ಮಾಡಕ್ ಹೋದ್ರು ಕೂಡ ಅಲ್ಲಿ ಡಿಕ್ಲೇರೇಷನ್ ಆಗಲ್ಲ, ಯಾಕಂತಂದ್ರೆ ಪ್ರತಿ ತಿಂಗಳು ಒಂದ್ಸರಿ ಮಾತ್ರ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕು. ಇವಾಗ ಯಾರೆಲ್ಲ ಮುಂಚಿತವಾಗಿ ಡಿಕ್ಲೇರೇಷನ್ ಮಾಡ್ಕೊಂಡಿದ್ದೀರಾ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ, ಅಮೌಂಟ್ ಕೂಡ ಆರಾಮಾಗಿ ಬರುತ್ತೆ, ಯಾರು ಟೆನ್ಷನ್ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇವಾಗ ಏನ್ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಅಲ್ಲಿ ಈ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಕೆಳಗಡೆ ಆ ಒಂದು ತಾಲೂಕಲ್ಲಿರುವಂತಹ ಒಂದು ಕೌಶಲ್ಯ ಸ್ಕಿಲ್ ಏನ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಒಂದು ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ ಗಳನ್ನ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಮೆಸೇಜ್ ಬಂದಿದೆ. ಸೊ ತುಂಬಾ ಜನ ಕಾಲ್ ಕೂಡ ಮಾಡ್ತಾ ಇದ್ರಿ, ಬ್ರದರ್ ಕೌಶಲ್ಯ ಸ್ಕಿಲ್ ಕಡೆಯಿಂದ ನನಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ, ನಾನು ಇದಕ್ಕೆ ರಿಜಿಸ್ಟರ್ ಮಾಡಿ ಏನೋ ಕೋಚಿಂಗ್ ಹೋಗ್ಬೇಕಂದ್ರೆ ಈ ಒಂದು ಸ್ಕಿಲ್ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಇಲ್ಲಿ ನಾನು ಏನಪ್ಪಾ ಹೇಳ್ತೀನಿ ಅಂತ ನೋಡೋದಾದ್ರೆ, ಯಾರಿಗೆಲ್ಲ ಒಂದು ಸ್ಕಿಲ್ ಟ್ರೈನಿಂಗ್ ಇಂಟ್ರೆಸ್ಟ್ ಇದೆ ಅಂತವ್ರು ಒಂದು ಟ್ರೈನಿಂಗ್ ಗೆ ಹೋಗ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಕಂಪಲ್ಸರಿಯಾಗಿ ಪ್ರತಿಯೊಬ್ರು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಅಂತೂ ಮಾಡ್ಲೇಬೇಕು. ಇವಾಗ ಒಂದು 4-5 ದಿನಗಳಿಂದ ಸ್ವಲ್ಪ ಏನಿವಾಗ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ತೀರಾ ಅದು ಒಂದು ವೆಬ್ಸೈಟ್ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. 4-5 ದಿನ ಆಯ್ತು ಈ ಒಂದು ಕೌಶಲ್ಯ ಸ್ಕಿಲ್ ವೆಬ್ಸೈಟ್ ಸ್ಟಾಪ್ ಆಗಿದೆ. ಇನ್ನು ನಾಳೆ ಸೋಮವಾರದಿಂದ ಆರಾಮಾಗಿ ಆಲ್ಮೋಸ್ಟ್ ಒಂದು ಸ್ಟಾರ್ಟ್ ಆಗುವಂತ ಚಾನ್ಸಸ್ ಕೂಡ ಇದೆ. ಓಕೆ, ಹಂಗೇನಾದ್ರು ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಒಂದು ಅಪ್ಡೇಟ್ ನ ಕೊಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ವಾಟ್ಸ್ಆಪ್ ಗ್ರೂಪ್ ನ ಒಂದು ಚಾನಲ್ ಹಾಕಿದ್ದೀನಿ. ಸೊ ಪ್ರತಿಯೊಬ್ಬರು ಆ ಒಂದು ಗ್ರೂಪ್ ಗೆ ಜಾಯಿನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಅಥವಾ ಯುವನಿಧಿ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಆ ಒಂದು ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಅದರಿಂದ ನೋಡ್ತಾರೆ ಎಲ್ಲರೂ ಕೂಡ ಆ ಒಂದು ಗ್ರೂಪ್ ಗೆ ಜಾಯಿನ್ ಆಗಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ತಪ್ಪದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಬರುವಂತ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಪ್ರತಿಯೊಂದು ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.